ಇನ್ನೊಂದೇನೆಂದರೆ ಡೈರಿ ಫಾರ್ಮಲ್ಲಿ ನಮಗೆ ಇನ್ಸ್ಟೆಂಟ್ ಮನಿ ಅಂತ ಒಂದಿದೆ. ಕಲ್ಲ ಮೇಲೆ ಹಸುಗಳು ನಿಂತ್ಕೊಬಾರ್ದು, ಅದು ಕಾಲಿಗೆ ನೋವಾಗ ಶುರು ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಮ್ಯಾಟ್ ಯೂಸ್ ಮಾಡ್ತಾರೆ. ಅದರಲ್ಲಿ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ನಿಮಗೆ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆದಾಗ ಹಾಲು ಇಳುವರಿ ಕಮ್ಮಿ ಆಗುತ್ತೆ. ಸೊ ಸಗಣಿ ಹಾಗೇ ಬಿಟ್ಟಿತ್ತು ಅಂತ ಹೇಳಿದ್ರೆ ಹಸುಗಳ ಕಾಲಿಗೆ ಸ್ಮೂತ್ನೆಸ್ ಇರುತ್ತೆ. ಆ ಸ್ಮೂತ್ನೆಸ್ಸು ಹಾಗೇ ಉಳ್ಕೊಳುತ್ತೆ, ಹಸು ಕಾಲುಗಳಿಗೆ ಏಟಾಗೋದಿಲ್ಲ. ಸೊ ಅದೇ ಕಾರಣಕ್ಕೆ ಯೂಸ್ ಮಾಡ್ಕೊಳ್ತಾ ಇರೋದು. ಬಾವಲಿ ಎರಡು ರೀತಿ, ಒಂದು ಹಾಲು ಕರಿದಾಗ ಆಗುತ್ತೆ, ಇನ್ನೊಂದು ಈ ಥರ ರೊಚ್ಚ ಮೇಲೆ ಕುಳಿತುಕೊಂಡಾಗ ಕೆಚ್ಚಲ ಮೇಲೆ ಬಿದ್ದು ಕೆಚ್ಚಲಿಗೆ ಬ್ಯಾಕ್ಟೀರಿಯಾಸ್ ಆಗಿ ಬ್ಯಾಕ್ಟೀರಿಯಾಸಿಂದ ಬರೋದು ಉಂಟು. ಪಂಜಾಬು, ರಾಜಸ್ಥಾನ್, ಗಂಗಾನಗರ್, ಬಿಕಾನೇರೆಲ್ಲ ವಿಸಿಟ್ ಮಾಡಿದಾಗ ನಾವಲ್ಲಿ ನೋಡಿದ್ದು ಯಾರೂ ಹಸುಗಳನ್ನ ಕಟ್ಟೋದಿಲ್ಲ, ಎಲ್ಲನೂ ಫ್ರೀಯಾಗಿ ಬಿಟ್ಟು ಎಲ್ಲ ಕಡೆ ಆರಾಮಾಗಿ ಓಡಾಡ್ಕೊಂಡಿದ್ದು. ಅವಾಗ ಯಾವಾಗ ಬೇಕಾಗೋದು ನೀರು ಕುಡಿಯುತ್ತೆ, ಯಾವಾಗ ಬೇಕೋ ಬಂದು ಹುಲ್ಲು ಮೇಯುತ್ತೆ. ಸೊ ಆ ಥರ ಪದ್ಧತಿ ಅಳವಡಿಸ್ಕೊಂಡಿದ್ದಾರೆ. ಹಾಯ್ ಹಲೋ ನಮಸ್ಕಾರ. ಬಸ್ ಸ್ಟ್ಯಾಂಡ್ ಬಾಯ್ಸ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವಿರೋ ಜಾಗ ಯಾವುದಪ್ಪ ಅಂದರೆ ರಾಮನಹಳ್ಳಿ, ಬಿಡದಿ ಹೋಬಳಿ, ರಾಮನಗರ ತಾಲೂಕು, ಬೆಂಗಳೂರು ಸೌತ್ ಡಿಸ್ಟಿಕ್. ಇಲ್ಲೊಬ್ಬರು ರೈತರು ಸಾಫ್ಟ್ವೇರ್ ಇಂಜಿನಿಯರ್, ಅವರು ಉದ್ಯಮಿಯಾಗಿ ಸಾಫ್ಟ್ವೇರ್ ಇಂಜಿನಿಯರ್, ಅವರು ಒಂದು ಡೈರಿ ಫಾರ್ಮಿಂಗ್ನ ನಿರ್ಮಾಣ ಮಾಡಿದ್ದಾರೆ. ಇವ್ರಿಗೆ ತುಂಬಾ ಮಾಹಿತಿ ಇದೆ ಡೈರಿ ಫಾರ್ಮಿಂಗ್ ಬಗ್ಗೆ. ನಮ್ಮ ಜನಗಳಿಗೆ ಈಗ ಆ್ಯಕ್ಚುಲಾಗಿ ನಡೀತಿರೋ ಡೈರಿ ಫಾರ್ಮಿಂಗ್ ಬಗ್ಗೆ ತುಂಬ ಮಾಹಿತಿ ಇಲ್ಲ. ಇವ್ರನ್ನ ವಿಡಿಯೋ ಮಾಡೋದ್ರ ಮುಖಾಂತರ ನಾವು ನಿಮಗೆ ತುಂಬಾ ಹಸುಗಳು ರಿಲೇಟೆಡ್ ಬಗ್ಗೆ, ಡೈರಿ ಫಾರ್ಮಿಂಗ್ ಹೇಗೆ ಮಾಡಬೇಕು, ಕೆಚ್ಚಲು ಬಾವು ಬಗ್ಗೆ ಐಡಿಯಾ, ಮತ್ತು ಯಾವ ರೀತಿ ಒಳ್ಳೆ ಉತ್ಪಾದನೆ, ಹಾಲು ಉತ್ಪಾದನೆ ಮಾಡಬೇಕು, ಯಾವ ರೀತಿ ಇದರಿಂದ ಲಾಭ ಗಳಿಸಬೇಕು, ಪ್ರತಿಯೊಂದು ಮಾಹಿತಿನೂ ನಾವು ನಿಮ್ಗೆ ತಿಳಿಸ್ತಾ ಹೋಗ್ತೀವಿ. ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇನ್ನೇಕೆ ತಡ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ನನ್ನ ಹೆಸರು ಮೋಹನ್ ಅಂತ, ರಾಮನಹಳ್ಳಿ ಇದೇ ಗ್ರಾಮದವನು. ಸೊ ಆದರೆ ನಾನು ಬೇಸಿಕಲಿ ಈಗ ಬೆಂಗಳೂರಲ್ಲಿ ವಾಸ ಮಾಡ್ಕೊಂಡಿದ್ದೀನಿ, ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ನನ್ನ ತಮ್ಮನ ಜೊತೆ ಸೇರಿ ಇಲ್ಲಿ ಊರಲ್ಲಿ ಒಂದು ರಿಟೈರ್ಮೆಂಟ್ ಪ್ಲ್ಯಾನ್ ಅಂತ ಹೇಳಿ ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ ಅಂತ ಇದನ್ನು ಪೌಲ್ಟ್ರಿ ಫಾರ್ಮು, ಡೈರಿ ಫಾರ್ಮ್ ಎರಡನ್ನೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸರ್, ಡೈರಿ ಫಾರ್ಮನ್ನು ಯಾವಾಗ ಸ್ಟಾರ್ಟ್ ಮಾಡಿದ್ರಿ ನೀವು? ಡೈರಿ ಫಾರ್ಮು ನನ್ನ ತಮ್ಮನಿಗೆ ತುಂಬ ಹಳೆಯದು, ಆದರೆ ನನಗೆ ಇದು ಕಳೆದ 1 ವರ್ಷದಲ್ಲಿ ನಾನು ಶುರು ಮಾಡಿರೋದು. ಇದು ನನ್ನ ತಮ್ಮ ಇದಕ್ಕೆ ಮುಂಚೆ ಮಾಡ್ತಾಯಿದ್ದ. ಸೊ ಅವನು ಹಳೆ ಪದ್ಧತಿಯಲ್ಲಿ ಮಾಡ್ತಾಯಿದ್ದ. ಸೊ ಅದನ್ನು ನನ್ನ ಹ್ಯಾಂಡ್ ಓವರಿಗೆ ತೊಗೊಂಡು ಅದನ್ನು ಹೊಸ ಪದ್ಧತಿಯಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಸೊ ಅದರಲ್ಲಿ ಈಗ ಕೆಲವು ನಮ್ಮಲ್ಲಿರೋ ಹಸುಗಳಲ್ಲಿ ಒಂದು 20 ಹಸುಗಳಿದ್ದಾವೆ. ಆ 20 ಹಸುಗಳಲ್ಲಿ ನಾವು ಒಂದು 10 ಹಸು ಪಂಜಾಬಿಂದ ಹೋಗಿ ಪರ್ಚೇಸ್ ಮಾಡಿಕೊಂಡು ಅಲ್ಲಿ ಒಂದಷ್ಟು ದಿನ ಇದ್ದು, ನಾನು ನನ್ನ ತಮ್ಮ ಇಬ್ಬರು ಖುದ್ದಾಗಿ ವಿಸಿಟ್ ಮಾಡಿ ಅಲ್ಲಿ ಲೊಕೇಶನ್ನು, ಅಲ್ಲಿನ ವಾತಾವರಣ ಜೊತೆಗೆ ಅಲ್ಲಿನ ಪದ್ಧತಿಗಳನ್ನ ತಿಳ್ಕೊಂಡು ಸೊ ಇಲ್ಲಿಗೆ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ. ಸರ್, ಬೇರೆ ರೀತಿ ಅಗ್ರಿಕಲ್ಚರಲ್ಲಿ ಎಲ್ಲ ಯಾವುದೇ ಕೆಲಸ ಬೇಕಾದರೂ ಆರಿಸ್ಕೋಬೋದಿತ್ತು, ಬಟ್ ನೀವು ಡೈರಿ ಫಾರ್ಮಿಂಗನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಉದ್ದೇಶ? ಡೈರಿ ಫಾರ್ಮ್ನೇ ಆಯ್ಕೆ ಮಾಡ್ಕೊಳೋದಕ್ಕೆ 2 ಉದ್ದೇಶ ಇದೆ. ಒಂದು, ನನ್ನ ತಮ್ಮನ ಎಕ್ಸ್ಪರ್ಟೈಸ್. ಸೊ ಈ ಮುಂಚೆ ಅವನು ಸುಮಾರು ವರ್ಷ ಡೈರಿ ಫಾರ್ಮಿಂಗ್ ಮಾಡಿ ಅವನಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅದರಲ್ಲಿ. ಇನ್ನೂ ಒಂದು, ಪೌಲ್ಟ್ರಿ ನಾನು ಇದಕ್ಕೆ ಮುಂಚೆ ಫಸ್ಟ್ ಶುರು ಮಾಡಿದ್ದು, ಆದರೆ ಅದರಲ್ಲಿ ಏರಿಳಿತಗಳು ಇದ್ದೇ ಇರುತ್ತೆ. ನಾವು ಸ್ವಂತ ಕೃಷಿ ಮಾಡ್ತಾಯಿಂದ ಲಾಸು ಪ್ರಾಫಿಟು ಅದೆಲ್ಲ ಇತ್ತು, ತುಂಬ ಲಾಸು ಆಗ್ತಾಯಿತ್ತು. ಸೊ ಹಾಗೆ ಹೊಡ್ತಾ ಬೀಳ್ತಾಯಿತ್ತು. ಇನ್ನೊಂದೇನೆಂದರೆ ಡೈರಿ ಫಾರ್ಮಲ್ಲಿ ನಮಗೆ ಇನ್ಸ್ಟೆಂಟ್ ಮನಿ ಅಂತ ಒಂದಿದೆ. ಸೊ ಎವ್ರಿ 15 ಡೇಸ್ ಒಂದ್ಸಲ ನಮಗೆ ಯಾವಾಗ ಈಗ KMF ಇಂದ ಇರ್ಬೋದು ಅಥವಾ ಪ್ರೈವೇಟ್ ಡೈರಿಲಿ ಇರ್ಬೋದು, ಯಾವಾಗ ಪೇಮೆಂಟ್ ಆಗುತ್ತೆ, ಸೊ ನಮಗೆ ಬೇರೆದನ್ನು ಮೇಂಟೆನೆನ್ಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಅವನೊಂದು ಎಕ್ಸ್ಪರ್ಟೈಸು ಮತ್ತು ನಮಗೆ ಬೇಕಾಗಿರೋ ಮಾನಿಟ್ರಿ ಫಂಡ್ಸ್, ಅದಕ್ಕೋಸ್ಕರ ನಾವು ಡೈರಿ ಫಾರ್ಮ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಕ್ಕೆ ಶುರು ಮಾಡಿದ್ದು. ಸರ್, ಯಾವ್ಯಾವ ರೀತಿ ತಳಿ ಹಸುಗಳನ್ನ ನೀವು? ಈಗ ನಮ್ಮಲ್ಲಿ HF ಇದೆ ಮತ್ತು ಜರ್ಸಿ ಇದೆ. ಇದು HF ಹಸು, ಅಲ್ಲಿ ಒಳಗಡೆ ಬ್ರೌನ್ ಕಲರ್ ಕಾಣಿಸ್ರೆ ಅದು ಜರ್ಸಿ ಬ್ರೀಡ್. ಅದು ಟೋಟಲ್ ಎಷ್ಟಿದೆ ಸರ್ ಹಸುಗಳು? ಟೋಟಲ್ 20 ಹಸುಗಳಿದ್ದಾವೆ. ನೀವು ಡೈಲಿ ಎಷ್ಟು ಹಾಲು ಹಾಕ್ತೀರಾ? ಡೈಲಿ 200 ಲೀಟರ್ಸ್ ಇದೆ. 200 ಲೀಟರ್ಸ್ ಅಂದರೆ 1 ಟೈಮಾ 2 ಟೈಮ್? 2 ಟೈಮ್ಸ್. 2 ಟೈಮ್. ಕರೆಯೋದಕ್ಕೆಲ್ಲ ಕಂಪ್ಲೀಟ್ ಮೆಷಿನರೀಸ್ ಇದೆ. ಈಗ ಅದು ಹಳೆ ಶೆಡ್ಡಲ್ಲಿ ಏನಿತ್ತು ಅದನ್ನು ಹಾಗೆ ಉಳಿಸ್ಕೊಂಡಿದ್ದೀವಿ. ಈಗ ಹೊಸದನ್ನ ಅಲ್ಲಿ ಪಂಜಾಬಿಂದ ಹೋಗಿ ಬಂದಮೇಲೆ ಹೊಸದು ಹೇಗೆ ಮಾಡಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡಿಸಿ ಇಟ್ಟಿದ್ದೀನಿ. ವೆಲ್ಡಿಂಗ್ನವ್ರು ಬರಲಿ ಅಂತ ಕಾಯ್ತಾ ಇದ್ದೀನಿ. ಅದು ಸರ್, ಕೆಲವೊಂದು ಫಾರ್ಮ್ಗಳಲ್ಲಿ ಮ್ಯಾಟ್ಗಳನ್ನ ಬಳಸ್ತಾರೆ ಮತ್ತು ಕ್ಲೀನ್ನೆಸ್ ಇರಬೇಕು ಅಂತಾರೆ, ಹಸುಗಳ ರೋಗಗಳನ್ನ ತಡಿಬೇಕು ಅಂತ. ಕರೆಕ್ಟ್. ಬಟ್ ಇಲ್ಲಿ ನೀವು ಕಂಪ್ಲೀಟಾಗಿ ಯಾವುದೋ ಕ್ಲೀನ್ ಮಾಡ್ದಂಗೆ ಅನ್ನಿಸ್ತಾ ಇಲ್ಲ. ಹೌದು. ರೀಸನ್ ಏನು ಅಂತ ತಿಳ್ಕೊಬೋದು? ರೀಸನ್ ಇಷ್ಟೇ, ನಾವು ಕೂಡ ನೀವು ಹೇಳಿದ್ದನ್ನ ಅದೇ ರೀತಿ ಮುಂಚೆ ಇದ್ವಿ. ಸೊ ನೀವು ಒಳಗಡೆ ನೋಡಿದ್ರೆ ಒಳಗಡೆ ಮ್ಯಾಟ್ಸ್ ಎಲ್ಲ ಇದೆ. ಹಳೆ ನಮ್ಮ ಶೆಡ್ಡಲ್ಲಿ ಏನಿತ್ತು ಹಳೆ ಮ್ಯಾಟ್ಸಲ್ಲಿ ಹಾಗೇ ಇದೆ. ಅಲ್ಲಿ ಕೆಳಗಡೆ ಏನು ಕಲ್ಲಿದೆಯಲ್ವಾ, ಕಲ್ಲ ಮೇಲೆ ಹಸುಗಳು ನಿಂತ್ಕೊಬಾರ್ದು, ಅದು ಕಾಲಿಗೆ ನೋವಾಗ ಶುರು ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಮ್ಯಾಟ್ ಯೂಸ್ ಮಾಡ್ತಾರೆ.
ಸೊ ಅದು ಒಂದು. ಆದರೆ ಹಸುಗಳು ಒಳಗಡೆ ಇದ್ದಾಗ ಕಟ್ ಹಾಕಬೇಕಾಗತ್ತೆ. ಕಟ್ ಹಾಕಿದ್ರೆ ಒಂದು ಹಸುಗಳಲ್ಲಿ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ನಿಮಗೆ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆದಾಗ ಹಾಲು ಇಳುವರಿ ಕಮ್ಮಿ ಆಗುತ್ತೆ. ಸೊ ಅದೇ ನಾವೇನು ಮಾಡಿದ್ವಿ, ನಾವೀಗ ಪಂಜಾಬ್ಗೆ ಯಾವಾಗ ಹೋದ್ವಿ, ಪಂಜಾಬಲ್ಲಿ ನಾವು ಹೋಗಿ ಅಲ್ಲಿ ಪಂಜಾಬು, ರಾಜಸ್ಥಾನ್, ಗಂಗಾನಗರ್, ಬಿಕಾನೇರೆಲ್ಲ ವಿಸಿಟ್ ಮಾಡಿದಾಗ ನಾವಲ್ಲಿ ನೋಡಿದ್ದು ಯಾರೂ ಹಸುಗಳನ್ನ ಕಟ್ಟೋದಿಲ್ಲ. ಎಲ್ಲನೂ ಫ್ರೀಯಾಗಿ ಬಿಟ್ಟು ಎಲ್ಲ ಕಡೆ ಆರಾಮಾಗಿ ಓಡಾಡ್ಕೊಂಡಿದ್ದು. ಅವಾಗ ಯಾವಾಗ ಬೇಕಾಗೋದು ನೀರು ಕುಡಿಯುತ್ತೆ, ಯಾವಾಗ ಬೇಕೋ ಬಂದು ಹುಲ್ಲು ಮೇಯುತ್ತೆ. ಸೊ ಆ ಥರ ಪದ್ಧತಿ ಅಳವಡಿಸ್ಕೊಂಡಿದ್ದಾರೆ. ಆ್ಯಂಡ್ ಅಲ್ಲಿ ಕೂಡ ಅದು ಫೀಡಿಂಗ್ ಮೆಕ್ಯಾನಿಸಮ್ ಇರ್ಬೋದು, ಫೀಡಿಂಗ್ ಯಾವ ಥರ ಮಾಡ್ತಾಯಿದ್ದಾರೆ ಎಲ್ಲ ನೋಡಿ. ಸೊ ಅಲ್ಲಿ ಬಂದ ಮೇಲೆ ನಮಗೆ ಗೊತ್ತಾಯಿತು ನಾವು ಹಸುಗಳನ್ನ ಕಟ್ಟಬಾರ್ದು, ಸೆಗಣಿನ ಎತ್ತಬಾರ್ದು ಅಂಥೇಳಿ. ಸೊ ಸೆಗಣಿ ಹಾಗೇ ಬಿಟ್ಟಿತ್ತು ಅಂತ ಹೇಳಿದ್ರೆ ಹಸುಗಳ ಕಾಲಿಗೆ ಸ್ಮೂತ್ನೆಸ್ ಇರುತ್ತೆ. ಆ ಸ್ಮೂತ್ನೆಸ್ಸು ಹಾಗೇ ಉಳ್ಕೊಳುತ್ತೆ, ಹಸು ಕಾಲುಗಳಿಗೆ ಏಟಾಗೋದಿಲ್ಲ. ಸೊ ಅದೇ ಕಾರಣಕ್ಕೆ ಯೂಸ್ ಮಾಡ್ಕೊಳ್ತಾ ಇರೋದು. ಸೊ ಇದರಲ್ಲಿ ಕೆಲವರು ನೀವು ಹೇಳ್ದಂಗೆ ಬಾವಾಗ್ಬಿಡುತ್ತೆ ಗಲೀಜಾಗಿದ್ರೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದು ನಿಜ ಕೂಡ. ಯಾವಾಗ ಅಂತ ಹೇಳಿದ್ರೆ ಬಾವಲ್ಲಿ ಎರಡು ರೀತಿ, ಒಂದು ಹಾಲು ಕರಿದಾಗ ಆಗುತ್ತೆ, ಇನ್ನೊಂದು ಈ ಥರ ರೊಚ್ಚ ಮೇಲೆ ಕುಳಿತುಕೊಂಡಾಗ ಕೆಚ್ಚಲ ಮೇಲೆ ಬಿದ್ದು ಕೆಚ್ಚಲಿಗೆ ಬ್ಯಾಕ್ಟೀರಿಯಾಸ್ ಆಗಿ ಬ್ಯಾಕ್ಟೀರಿಯಾಸಿಂದ ಬರೋದು ಉಂಟು. ಸೊ ಅದನ್ನೇ ಅವಾಯ್ಡ್ ಮಾಡೋದಕ್ಕೆ ಏನಂತ ಹೇಳಿದ್ರೆ ನಾವು ಇದು ಸೀಲೆಂಟ್ ಯೂಸ್ ಮಾಡ್ತೀವಿ. ಹಾಲು ಕರೆದ ಮೇಲೆ ಈ ಸೀಲೆಂಟನ್ನು ಕೆಚ್ಚಲಿಗೆ ಹಾಕ್ತೀವಿ. ಕೆಚ್ಚಲಿಗೆ ಹಾಕಿದಾಗ ಅದು ಇಟ್ ವಿಲ್ ಕ್ಲೋಸ್ ದಟ್ ಪೋರ್ಸ್ ಫಾರ್ 8 to 10 hours, 8ರಿಂದ 10 ಅವರಿಗೆ ಕ್ಲೋಸ್ ಮಾಡುತ್ತೆ. ಸೊ ನಾವು ಓಪನ್ ನೆಕ್ಸ್ಟು ಹಾಲು ಕರಿಬೇಕಾದ್ರೆ ಓಪನ್ ಮಾಡೋವರೆಗೂ ಅದು ಓಪನ್ ಆಗೋದಿಲ್ಲ. ಆವಾಗ ಬ್ಯಾಕ್ಟೀರಿಯಾಸ್ ಒಳಗೋಗೋದಿಲ್ಲ. ಸೊ ಅದರಿಂದ ಬಾವಾಗೋದಿಲ್ಲ. ಆ್ಯಂಡ್ ಇದರಿಂದ ಆ್ಯಂಡ್ ಇನ್ನೊಂದು ಹಸುಗಳನ್ನ ಅಷ್ಟೇ ತೊಳಿಬೇಕು, ಹಸುಗಳನ್ನ ಮೈ ತೊಳಿತಾ ಇರಬೇಕು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದು ಕೂಡ ಮಿತ್. ಆ್ಯಸ್ ಪರ್ ಡಾಕ್ಟರ್ಸೇ ಹೇಳೋದು ಹಸುಗಳನ್ನ ತೊಳಿಬಾರ್ದು, ಹಸುಗಳನ್ನ ತೊಳಿಲೇಬಾರ್ದು. ಅದನ್ನು ಆದಷ್ಟು ನ್ಯಾಚುರಲಾಗಿರೋಕ್ಕೆ ಬಿಡಬೇಕು. ಅದಕ್ಕೆ ರಬ್ಬಿಂಗ್ ಮೆಕ್ಯಾನಿಸಮ್ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ನಾನು ಇನ್ನೂ ಅದನ್ನು ಆ ಶೆಡ್ಡಲ್ಲಿ ಇಂಪ್ಲಿಮೆಂಟ್ ಮಾಡಿಸ್ಬೇಕು ಅಂತ ಇದ್ದೀನಿ. ಸೊ ಅದಕ್ಕೆ ಒಂದು ರಬ್ಬಿಂಗ್ ಮೆಕ್ಯಾನಿಸಮ್ ಮಾಡಿಬಿಟ್ಟಾಗ ಹಸುಗಳು ಯಾವಾಗ ಬೇಕೋ ಹೋಗಿ ರಬ್ ಮಾಡಿಕೊಂಡ್ರೆ ಅದಕ್ಕೆ ಸಾಕು, ರೋಲರ್ ಥರ. ಎಸ್, ಯು ಆರ್ ರೈಟ್. ಸೊ ಆ ಥರ ನಮಗಿಲ್ಲಿ ಮರಗಳ ಹತ್ರ ಹೋಗ್ತಾವೆ. ಬಟ್ ಮುಂದಕ್ಕೆ ಅದು ಮಾಡಿಸ್ಬೇಕು ಅಂತ ಇದ್ದೀನಿ. ಅದು ಮಾಡಿಸ್ಬೇಕು, ಅದು ನೆಕ್ಸ್ಟ್ ಅದು. ಸೊ ಅದಕ್ಕೆ ಹಸುಗಳನ್ನ ತೊಳಿಬಾರ್ದು ಅಂತ ಹೇಳ್ತಾರೆ. ನೀವು ಅಲ್ಲಿ ನೋಡ್ಬೋದು, ಅಲ್ಲಿ ಹಸುಗಳು ನೀರು ಕುಡಿಯೋದಕ್ಕೂ ಅಷ್ಟೇ ನಾವು ಯಾವುದೇ ರೀತಿಯಾದ ಹೋಗಿ ಕರ್ಕೊಂಡೋಗಿ ಕುಡಿಸೋದು ಗಿಡಿಸೋದು ಅವೆಲ್ಲ ಏನು ಮಾಡೋದಿಲ್ಲ. ಸೊ ಓಪನ್ ಆಗಿದೆ, ಆಟೋಮ್ಯಾಟಿಕ್ಕಾಗಿ ವಾಲ್ ಸಿಸ್ಟಮ್ಸ್ ಇದೆ. ಯಾವಾಗ ಬೇಕೋ ನೀರು ಮೇಲಿಡೋದಕ್ಕೆ ಸೆಪ್ರೇಟ್ ಟ್ಯಾಂಕ್, 1000 ಲೀಟರ್ಸ್ ಟ್ಯಾಂಕ್ ಇದೆ. ಸೊ ಅದಕ್ಕೂ ನೀರು ಬೆಳಗ್ಗೆ ಫಿಲ್ ಮಾಡಿ, ಬೆಳಗ್ಗೆ ಸಂಜೆ 2 ಸಲ ಟೋಟಲಿ 2000 ಲೀಟರ್ಸ್ ಖಾಲಿ ಆಗುತ್ತೆ ದಿನಕ್ಕೆ. ಸೊ ಅದು ಬಂದು ಯಾವಾಗ ಬೇಕೋ ಹೋಗಿ ನೀರು ಕುಡಿಯುತ್ತೆ, ತನಗೆ ಬೇಕಾದಷ್ಟು ನೀರು ಕುಡಿಯುತ್ತೆ, ತನಗೆ ಬೇಕಾದಾಗ ಓಡಾಡ್ಕೊಂಡಿರುತ್ತೆ, ಎಲ್ಲಿ ಬೇಕೋ ಅಲ್ಲಿ ಮಲ್ಕೊತವೆ. ಸೊ ಕಟ್ಟಾಕಬೇಕು ಅದೆಲ್ಲ ಏನೂ ಇಲ್ಲ. ಯಾವಾಗ ಬೇಕೋ ಒಳಗೆ ಹೋಗುತ್ತೆ, ತಿನ್ಕೊಳುತ್ತೆ, ಬರುತ್ತೆ. ಸೊ ಅದರಿಂದ ಅದು ಸ್ಟ್ರೆಸ್ ಲೆವೆಲ್ ಕಮ್ಮಿ ಇರೋದ್ರಿಂದ ಅದು ಆರೋಗ್ಯನೂ ಚೆನ್ನಾಗಿರುತ್ತೆ. ಈ ಥರ ಇದೆ. ಸರ್ ಫೀಡಿಂಗ್ ಏನು ಮಾಡ್ತೀರಾ? ಕಮರ್ಷಿಯಲ್ ಫೀಡಾ ಅಥವಾ ನ್ಯಾಚುರಲ್ ಫೀಡ್ ಕೊಡ್ತೀರಾ? ಯಾವ ಥರ? ಅದು ಕರೆಕ್ಟ್. ಆ್ಯಕ್ಚುಲಿ ಇದಕ್ಕೆ ಮುಂಚೆ ನಾವು ಅಲ್ಲಿಗೆ ಹೋಗಿ ಬರೋದಕ್ಕಿಂತ ಮುಂಚೆ ನನ್ನ ತಮ್ಮ ಮಾಡ್ತಾಯಿದ್ದು ಹೇಗೆ ಅಂತ ಹೇಳಿದ್ರೆ ಬರೀ ಜೋಳ ಬೆಳೆಯೋದು, ಸೂಪರ್ ನೇಪಿಯರ್, ಅಲ್ಲಿ ಕಾಣಿಸ್ತಿರೋದು ಹುಲ್ಲು ಸೂಪರ್ ನೇಪಿಯರ್. ಸೊ ಆ ಸೂಪರ್ ನೇಪಿಯರು ಮತ್ತು ಜೋಳ ಇಷ್ಟರಲ್ಲೇ ಮೇಂಟೈನ್ ಮಾಡ್ತಾಯಿದ್ದ. ಬಟ್ ನಾವು ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಮೆಜಾರಿಟಿ ಯೂಸ್ ಮಾಡೋದು ಒಣ ಹುಲ್ಲು ಮತ್ತು ಸೈಲೇಜ್, ಕಾರ್ನ್ ಸೈಲೇಜ್ ಅಂತ ಹೇಳಿ ಮಾಡ್ತಾರೆ. ಸೊ ಅದನ್ನು ಈಗ ನಾವು ಅದನ್ನು ಅಲ್ಲಿಂದ ಬಂದ ಮೇಲೆ ನಾವೇ ನನ್ನ ತಮ್ಮನೇ ಸ್ವಂತ ಜೋಳ ಬೆಳೆದು, ಮುಸ್ಕಿನ ಜೋಳ ಬೆಳೆದು ನಾವು ಕೂಡ ಸೈಲೇಜ್ ರೆಡಿ ಮಾಡ್ಕೊಂಡಿದ್ದೀವಿ. ಸೈಲೇಜ್ ಯೂಸ್ ಮಾಡ್ತಾಯಿದ್ದೀವಿ ಈಗ. ಸೊ ಈಗ ನಾವು ಬೆಳಗ್ಗೆ ಸಂಜೆ ಎರಡು ಟೈಮ್ ಹಾಕ್ತಾಯಿದ್ದೀವಿ. ಈಗ ನಿಯರ್ ಫ್ಯೂಚರ್ ಒಣಮೇವು, ಈ ಶೆಡ್ಡನ್ನು ಫುಲ್ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಒಣಮೇವನ್ನ ಶೇಖರಣೆ ಮಾಡೋದಕ್ಕೆ ಮತ್ತು ಬೇರೆ ಪರ್ಪಸ್ಸಿಗೆ ಯೂಸ್ ಮಾಡಬೇಕು ಅಂತ ಇದ್ದೀನಿ ಇದನ್ನು. ಸೊ ಆ ಥರ ಒಣಮೇವು ಮತ್ತು ಸೈಲೇಜು ಈ ಥರ ಯೂಸ್ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಇದರ ಜೊತೆಗೆ ಏನು ಮಾಡ್ತಾಯಿದ್ವಿ, ಫೀಡ್ಸ್ ಯೂಸ್ ಮಾಡ್ತಾಯಿದ್ವಿ. ಈಗ ನಾವು ಸದ್ಯಕ್ಕೆ ಪಂಜಾಬ್ ನಂಬರ್ 1 ಬ್ರ್ಯಾಂಡ್ ಬಂದು ಟಿವಾನಾ ಅಂತ ಹೇಳಿ ಅದರದ್ದು ಡಿಸ್ಟ್ರಿಬ್ಯೂಟರ್ಶಿಪ್ಪು ತೊಗೊಂಡಿದ್ದೀವಿ. ಸೊ ಅದೇ ಫೀಡ್ ಯೂಸ್ ಮಾಡ್ತಾಯಿದ್ದೀವಿ. ಸೊ ಅದರಿಂದ ಒಳ್ಳೆ ರಿಸಲ್ಟ್ಸ್ ಇದೆ. ಹಾಲು ಕೂಡ ತುಂಬ ಇಂಪ್ರೂವ್ ಆಗಿದೆ ಆ ಥರ. ಮತ್ತು ಆ ಫೀಡ್ಗಳಿಂದ ಕಾಸ್ಟ್ ಏನಾದರೂ ಜಾಸ್ತಿ ಆಗುತ್ತಾ ಅಥವಾ ಹಸುಗಳಿಗೆ ಏನಾದರೂ ಸೈಡ್ ಎಫೆಕ್ಟ್ ಈ ಥರ ಏನಾದರೂ ಅಬ್ಸರ್ವ್ ಮಾಡಿದ್ದೀರಾ? ಸರ್ ಆ ಫೀಡಿಂದ ಅಥವಾ ಈಗ ನಾವು ಯಾವುದೇ ಒಂದು ಫೀಡಿಂದನೂ ಸೈಡ್ ಎಫೆಕ್ಟ್ಸ್ ಯಾವುದೂ ಇಲ್ಲ. ಸೊ ಆ ಫೀಡಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಹ್ಯಾವ್ ಮೇಯ್ಸ್, ಜೋಳ ಇರುತ್ತೆ, ಜೊತೆಗೆ ಹಿಂಡಿ ಇರುತ್ತೆ, ಯಾವುದು ಈಗ ಕಡಲೆಕಾಯ್ದಿರ್ಬೋದು ಅಥವಾ ಸಾಸಿವೆದಿರ್ಬೋದು ಆ ಥರ. ಯಾಕೆಂದರೆ ಆ ಲೋಕಲ್ಗೆ ಏನಿರುತ್ತೆ ಅದಿರುತ್ತೆ. ಸೊ ಫೀಡಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಇಲ್ಲ. ಆದರೆ ಕೆಲವು ಟೈಮು ಫೀಡ್ ಹಾಕಿದಾಗ ಕೆಲವು ಹಸುಗಳು ಹುಚ್ಕೊತವೆ. ಅಂದರೆ ಏನು ಸಗಣಿ ಹಾಕತ್ತೆ ಅದು ನೀರು ಥರ ಹೋಗುತ್ತೆ. ಜಸ್ಟ್ ಬಿಕಾಸ್ ಅದಕ್ಕೊಂದು ಸ್ವಲ್ಪ ವೇರಿಯೇಷನ್ ಇರುತ್ತೆ. ಕೆಲವಕ್ಕೆ ಹೇಗೆ ಅಂತ ಹೇಳಿದ್ರೆ ಈಗ ನನಗೆ ಯಾವುದೋ ಒಂದು ಫುಡ್ ಅಲರ್ಜಿ ಇರುತ್ತೆ, ಅದರಿಂದ ಆ ಥರ ಆಗುತ್ತೆ. ಸೊ ಅದಕ್ಕೆ ಅಡ್ಜಸ್ಟ್ ಆಗಬೇಕು ಅಂದರೆ ಗ್ರ್ಯಾಜುಯಲಾಗಿ ರೈಸ್ ಆಗಬೇಕು. ಆ ಥರ ಕಾರಣದಿಂದ ಕೆಲವು ಟೈಮ್ ಆಗುತ್ತೆ ಹೊರತು ಬೇರೆ ಯಾವುದೂ ಸೈಡ್ ಎಫೆಕ್ಟ್ ಬರೋದಿಲ್ಲ ಫೀಡಿಂದ. ಆ್ಯಂಡ್ ಎಸ್ಪೆಷಲಿ ಟಿವಾನಾ ಫೀಡಲ್ಲಂತೂ
ಈ ಕಳೆದ ಒಂದು 3-3 ತಿಂಗಳಿಂದ ನಾವು ಯೂಸ್ ಮಾಡ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ರಿಸಲ್ಟು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಆ ಥರ ಇದೆ ಅದು ಫೀಡ್. ಅಂದರೆ ಎಲ್ಲ ಹಸುಗಳು ಆ ಫೀಡ್ ಹೊಂದ್ಕೋತಾವ ಅನ್ಸುತ್ತೆ? ಖಂಡಿತವಾಗ್ಲೂ ಇದೆ. ನಾವು ಆ್ಯಕ್ಚುಲಿ ನಮ್ಮ ಲೋಕಲ್ ಬ್ರೀಡ್ಸ್, ನಮ್ಮ ಲೋಕಲಲ್ಲಿ ತಂದಿದ್ದು ಕೆಲವು ಹಸುಗಳಿದ್ದಾವೆ, ಅವು ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಬಟ್ ಅದಕ್ಕೆಲ್ಲದಕ್ಕೂ ಅಡ್ಜಸ್ಟ್ ಆಗೋಯಿತು ಆ್ಯಂಡ್ ಅದರದ್ದು ಇಳುವರಿ ಜಾಸ್ತಿ ಆಗೋಗಿದೆ. ಇವಾಗ ಹಸುಗಳನ್ನೆಲ್ಲ ಕಂಪ್ಲೀಟ್ ನೀವು ಅಲ್ಲಿಂದನೇ ತರಿಸ್ಕೊಂಡಿರೋದಾ? ಇಲ್ಲ, ಅದರಲ್ಲಿ ನಾವು ಈಗ ಒಂದು 20 ಹಸು ಏನಂತ ಹೇಳಿದ್ವಿ, ಅದರಲ್ಲಿ 9 ಹಸು ನಾವು ಅಲ್ಲಿ ಪಂಜಾಬಿಂದ ತಂದಿದ್ದು, ಇನ್ನು ಮಿಕ್ಕಿದ್ದು ನಾವು ಇಲ್ಲೇ ಮಾಡ್ಕೊಂಡಿದ್ದು. ಅಲ್ಲಿಂದ ಬಂದ ಮೇಲೆ ಒಂದು 3 ಕರು ಹಾಕಿದ್ದಾವೆ. ಸೊ ಅದರದ್ದು ಪಂಜಾಬ್ದು ಮೂರು ಕರುಗಳು ಹಾಕ್ಕೊಂಡಿದ್ದಾವೆ. ಸೊ ಅದರಿಂದ ಬ್ರೀಡಿಂಗ್ ಇಂಪ್ರೂವ್ ಮಾಡ್ಕೊಂಡು ಹೋಗಬೇಕು. ಸರ್, ಮೊದಲು ಮ್ಯಾಟ್ ಹಾಕಿ ಮಾಡ್ತಾ ಇದ್ವಿ, ಇವಾಗ ಬೇರೆ ರೀತಿ ಮಾಡ್ತೀವಿ ಪಂಜಾಬ್ಗೆ ಹೋಗಿ ಬಂದಮೇಲೆ ಅಂತ ಹೇಳಿದ್ರೆ, ಅದಕ್ಕೂ ಇದಕ್ಕೂ ಕಂಪ್ಲೀಟ್ ಏನು ಡಿಫ್ರೆನ್ಸ್ ಅನಿಸುತ್ತೆ ನಿಮಗೆ? ಒಂದು, ಹಸುಗಳಲ್ಲಿ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗಿದೆ, ಹಾಲಿನ ಇಳುವರಿ ಜಾಸ್ತಿ ಆಗಿದೆ. ಆ್ಯಂಡ್ ಇನ್ನೊಂದು, ಲೆಬೋರಿಯಸ್ ಟಾಸ್ಕ್ ಕಮ್ಮಿ ಆಗಿದೆ. ಈಗ ನಾನು ಈಗ ಹೇಳ್ದಾಗಿದೆ ಅದು ಇವಾಗ ಅಲ್ಲಿರೋದಕ್ಕೇ ಅದು ಯಾಕೆ ಕ್ಲೀನ್ ಮಾಡಿಲ್ಲ ಅಂತ ನಾನು ಕ್ವೆಶನ್ ಮಾಡ್ತಾಯಿದ್ದೆ. ಸೊ ಅದು ಇಲ್ಲ ಅಂತ ಹೇಳಿದ್ರೆ ಅದು ಪರವಾಗಿ ಅದು ಹೊರಗಡೆ ಇರುತ್ತೆ. ನಾವು ಯಾವಾಗ ಮ್ಯಾಟ್ ಹಾಕಿ ಒಳಗಡೆ ಶೆಡ್ಡಲ್ಲಿ ಬಿಡ್ತೀವಿ, ಇಟ್ ಹ್ಯಾಸ್ ಟು ಬಿ ಕ್ಲೀನ್, ಅದು ಕ್ಲೀನ್ ಮಾಡಲೇಬೇಕದು. ಸೊ ಅದನ್ನು ಇಲ್ಲ ಅಂತ ಹೇಳಿದ್ರೆ ತಿರ್ಗಾ ಗಲೀಜಾಗಕ್ಕೆ ಶುರು ಆಗುತ್ತೆ, ತುಂಬ ಹಿಂಸೆ ಆಗುತ್ತೆ. ಈಗ ಸ್ಲಿಪ್ಪರಿ ಆಗಿಬಿಡುತ್ತೆ ಅದು. ಇಲ್ಲಾದರೆ ಇದ್ರ ಮೇಲೆ ಸ್ಲಿಪ್ಪರಿ ಆಗೋದಿಲ್ಲ, ಅದ್ರ ಮೇಲೆ ಆದರೆ ಸ್ಲಿಪ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಮ್ಯಾಟ್ ಮೇಲೆ ಆಗಲಿ ಕಲ್ ಮೇಲೆ ಆಗಲಿ ಸ್ಲಿಪ್ ಆಗೋಕ್ಕೆ ಶುರು ಆಗುತ್ತೆ, ಹಸುಗಳು ಬೀಳುತ್ತೆ. ಸೊ 500-600 kg ಇರುತ್ತೆ, ಹಸುಗಳು ಬಿದ್ದರೆ ಎದ್ದೇಳೋದು ಕಷ್ಟ ಆಗಿಬಿಡುತ್ತೆ. ಸೊ ಅದರಿಂದ ರೈತರಿಗೆ ತುಂಬ ಲಾಸ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಮ್ಯಾಟ್ ಹಾಕೋದಕ್ಕಿಂತ ಈ ಥರ ಹೊರಗಡೆ ಬಿಟ್ಟು ಓಪನ್ ಏರಲ್ಲಿ, ಓಪನ್ ಗ್ರೌಂಡಲ್ಲಿ ಹಸುಗಳನ್ನ ಸಾಕೋದು ತುಂಬ ಒಳ್ಳೆಯದು. ಸರ್, ಮತ್ತು ನಮಗೆ ನೀವು ಒಂದು ಇನ್ಫಾರ್ಮೇಷನ್ ಹೇಳಿದ್ರಿ, ನಮ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಬೇಕು ಆ ಥರ ಹಸುಗಳನ್ನ ನಾವು ಪಡ್ಕೋಬೋದು. ಎಂಬ್ರಿಯೋ ಟೆಕ್ನಾಲಜಿ, ಹೌದು, ಎಂಬ್ರಿಯೋ ಟೆಕ್ನಾಲಜಿ. ಸೊ ಇದು ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಈಗ ನಮ್ಮ ಒಂದು KMF ಕಡೆಯಿಂದ ಹೆಸರುಘಟ್ಟ ಫಾರ್ಮಲ್ಲಿ ರೀಸೆಂಟಾಗಿ ಒಂದು ಕರು ಎಂಬ್ರಿಯೋ ಟೆಕ್ನಾಲಜಿ ಮುಖಾಂತರ ಮಾಡಿದ್ದಾರೆ ಅದು. ಬಟ್ ಅವ್ರು ಜರ್ಸಿಗೆ ಮಾತ್ರ ಮಾಡ್ತಾಯಿದ್ದಾರೆ. ಅದರಲ್ಲಿ ಒಂದು ಕರು ಹುಟ್ಟಿದ ತಕ್ಷಣ 50 kg ಇತ್ತು ಅದು. ಅದೇ ರೀತಿ ಟೆಕ್ನಾಲಜಿ ನಾನು ನೋಡಿದ್ದು ರಾಜಸ್ಥಾನ್ಗೆ ಹೋಗಿದ್ನಲ್ಲ, ಅದು ಪಂಜಾಬ್ ರಾಜಸ್ಥಾನ್ಗೆ ಹೋಗಿದ್ದಾಗ ಬಿಕಾನೇರಲ್ಲಿ ಒಂದು ಲ್ಯಾಬ್ ಇದೆ. ಬಿಕಾನೇರ್ ಲ್ಯಾಬಲ್ಲಿ ನಾನು ಚೆಕ್ ಮಾಡಿದೆ, ಅದು HF ಹಸು ಸುಮಾರು ಒಂದು 6-7 ತಿಂಗಳು ಕರು ಇತ್ತು ಅನ್ಸುತ್ತೆ, 1 ವರ್ಷ ಕರು ಇತ್ತು ಅನ್ಸುತ್ತೆ. ಇಟ್ ವಾಸ್ ಸಮಥಿಂಗ್ ಲೈಕ್ ನನಗೆ ಒಂದು ನಾರ್ಮಲ್ ಹಸುನೇ ನೋಡಿದಷ್ಟು ದೊಡ್ಡದಷ್ಟು ಕರು ಇತ್ತು ಅದು. ಸೊ ಆ ಥರ ಇದೆ ಎಂಬ್ರಿಯೋ ಟೆಕ್ನಾಲಜಿ. ಅದರಿಂದ ಏನಂತ ಹೇಳಿದ್ರೆ, ನಿಮಗೆ ಯಾವ ಜನ್ರೇಷನ್ ಕರು ಬೇಕು, ಸೊ ಯಾವ ಬುಲ್ಲಿಂದ ಸೆಮೆನ್ ಬೇಕು, ಯಾವ ಇದನ್ನ ಓವರೇಜ್ ಬೇಕು ಅಂತ ಹೇಳಿ ತೊಗೊಂಡು ಅದನ್ನು ಆರ್ಟಿಫಿಷಿಯಲಾಗಿ ಇನ್ಸೆಮಿನೇಟ್ ಮಾಡ್ತಾರೆ. ಸೊ ಅದನ್ನು ಎಂಬ್ರಿಯೋ ಟೆಕ್ನಾಲಜಿ ಅಂತ ಹೇಳ್ತಾರೆ. ಅದರಿಂದ ಅದು ಒಂದು ಸ್ವಲ್ಪ ಕಾಸ್ಟ್ಲಿ ರೆಂಡಲ್ಲಿದೆ. ಅದ್ರ ಸಕ್ಸಸ್ ರೇಟ್ ಕೂಡ ಒಂದೇ ಸಲ ಸಕ್ಸಸ್ ಆಗುತ್ತೆ ಅಂತಲೂ ಹೇಳೋಕ್ಕಾಗೋದಿಲ್ಲ, ಫೇಲ್ಯೂರ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಕ್ಸಸ್ ರೇಟ್ ಕಮ್ಮಿ ಇದೆ. ಬಟ್ ಒನ್ಸ್ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಒಳ್ಳೆ ಬ್ರೀಡಿಂಗ್ ಆಗುತ್ತೆ. ಹಾಗೆ ಅದನ್ನು ಬಿಟ್ಟರೆ ಇಲ್ಲ ಸೆಕ್ಸೆಡ್ ಸೆಮೆನ್ ಯೂಸ್ ಮಾಡ್ತಾರೆ. ಸೆಕ್ಸೆಡ್ ಸೆಮೆನಲ್ಲಿ 95% ಆಫ್ ಟೈಮ್ ಹೆಣ್ಣು ಕರುನೇ ಹುಟ್ಟುತ್ತೆ. ಸೊ ಅದನ್ನೇ ಯೂಸ್ ಮಾಡಿಕೊಂಡು ಬ್ರೀಡಿಂಗ್ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಆ ರೀತಿ ರೈತರು ಯಾರಾದರೂ ಪಡ್ಕೋಬೇಕು ಅಂದರೆ KMFನೇ ಕಾಂಟ್ಯಾಕ್ಟ್ ಮಾಡಬೇಕು? ಆ ಥರ ಇಲ್ಲ. ಈಗ ಸೆಕ್ಸೆಡ್ ಸೆಮೆನ್ ಅಂತ ಹೇಳಿದ್ರೆ ಈಗ ಎಲ್ಲರೂ ಡಾಕ್ಟರ್ಸ್, ಯಾವ ಡಾಕ್ಟರ್ಸ್ನ ಕೇಳಿದ್ರು ಸೆಕ್ಸೆಡ್ ಸೆಮೆನ್ ತಂದು ಕೊಡ್ತಾರೆ. ಸೊ ಅದು ಒಂದು ಸ್ವಲ್ಪ ನಾರ್ಮಲ್ ಸೆಮೆನ್ಗೆ ರೇಟ್ ಕಮ್ಮಿ, ಸೆಕ್ಸೆಡ್ ಸೆಮೆನ್ಗೆ ಒಂದು ಸ್ವಲ್ಪ ಜಾಸ್ತಿ, ಎಂಬ್ರಿಯೋ ಟೆಕ್ನಾಲಜಿ ತುಂಬ ಜಾಸ್ತಿ. ಆ ಥರ ವರ್ತಿದೆಯಾ ಸರ್? ಅಷ್ಟು ಬಂಡವಾಳ ಹಾಕಿ ತೊಗೊಂಬಂದು ಸೆಕ್ಸೆಡ್ ಸೆಮೆನ್ ವರ್ತಿದೆ. ಸೆಕ್ಸೆಡ್ ಸೆಮೆನ್ ವರ್ತಿದೆ. ಎಂಬ್ರಿಯೋ ಟೆಕ್ನಾಲಜಿ ಸಕ್ಸಸ್ ರೇಟ್ ಕಮ್ಮಿ ಇದೆ ಆ್ಯಂಡ್ ಕಾಸ್ಟ್ಲಿ ಇದೆ. ಸಕ್ಸಸ್ ರೇಟು ನಮಗೆ ಕನ್ಫರ್ಮ್. ಈಗ ನಾನು ಒಂದೇ ಸಲ ಹಾಕ್ಸ್ತೀನಿ, ಆಯಿತು 8,000 ಆದರೂ ಪರವಾಗಿಲ್ಲ, ಒಂದು ಸಲ ಹಾಕ್ಸ್ತೀನಿ ಸಕ್ಸಸ್ ಆಗಿಬಿಡುತ್ತೆ ಅಂತ ಕನ್ಫರ್ಮೇಷನ್ ಇದ್ದರೆ ಮಾಡಿಸ್ಬೋದು. ಬಟ್ ಕನ್ಫರ್ಮೇಷನ್ ಆಗೋದಿಲ್ಲ.